ಬೈಕ್ಗಳಿಗೆ ABS ಡಬಲ್ ಹೆಲ್ಮೆಟ್ ಕಡ್ಡಾಯ. ದ್ವಿಚಕ್ರ ವಾಹನಗಳಿಗೆ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ತಂದಿದೆ. ಬೈಕ್ ಕಂಪನಿಗಳು ಇನ್ಮೇಲೆ ಬೈಕ್ಗಳಿಗೆ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಳವಡಿಸುವುದು ಕಡ್ಡಾಯ ಅಂತ. ಬ್ರೇಕ್ ಹಾಕಿದಾಗ ಬೈಕ್ ಸ್ಕಿಡ್ ಆಗದಂತೆ ತಡೆಯುವ ಒಂದು ಸೇಫ್ಟಿ ಫೀಚರ್ ಇದು ಬೇಕೇ ಬೇಕಾಗಿರೋದು. ಇಷ್ಟು ದಿನ 150cc ಗಿಂತ ಮೇಲಿನ ಬೈಕ್ಗಳಿಗೆ ಮಾತ್ರ ABS ಕಡ್ಡಾಯ ಇತ್ತು. ಆದ್ರೀಗ ಸರ್ಕಾರ 50cc ಮೇಲಿನ ಎಲ್ಲ ದ್ವಿಚಕ್ರ ವಾಹನಗಳಿಗೆ ABS ಅಳವಡಿಸಲೇಬೇಕು ಅಂತ ಹೇಳಿದೆ. 2026 ಜನವರಿಯಿಂದ ತಯಾರಾಗೋ ಎಲ್ಲ ಬೈಕ್ ಸ್ಕೂಟಿಲೂ ಕೂಡ ABS ಇರಲೇಬೇಕು ಅಂತ ಹೇಳಿದೆ. ಈ ಸಂಬಂಧ ಕೇಂದ್ರ ಸಾರಿಗೆ ಇಲಾಖೆ ಮೋಟಾರು ವಾಹನ ಕಾಯ್ದೆಗೆ ತಿದ್ದುಪಡಿ ಕೂಡ ತರ್ತಾ ಇದೆ. ಅಲ್ಲದೆ ಈ ತಿದ್ದುಪಡಿಯಲ್ಲಿ ಡಬಲ್ ಹೆಲ್ಮೆಟ್ ಬಗ್ಗೆ ಕೂಡ ಹೇಳಲಾಗಿದೆ. ಬೈಕ್ ಕಂಪನಿಗಳು ಗ್ರಾಹಕರಿಗೆ ಕಡ್ಡಾಯವಾಗಿ 2 ಹೆಲ್ಮೆಟ್ ಕೊಡಬೇಕು, BIS ಪ್ರಮಾಣೀಕೃತ ಹೆಲ್ಮೆಟ್ ಗಳನ್ನೇ ಕೊಡಬೇಕು ಅಂತ ಹೇಳಿದೆ. ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಬೈಕ್ಗಳಿಂದ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗಿ ಜನರ ಪ್ರಾಣ ಹೋಗ್ತಾ ಇದೆ. 2022ರಲ್ಲಿ ದೇಶದಲ್ಲಿ ಒಟ್ಟು 1.5 ಲಕ್ಷ ಅಪಘಾತಗಳಾಗಿದ್ರೆ ಅದರಲ್ಲಿ ಬೈಕಿನಿಂದ ಆಗಿರುವುದು 20% ಇದೆ. ಬರೋಬ್ಬರಿ 75,000 ಜನ ಬೈಕ್ ಅಪಘಾತಗಳಲ್ಲಿ ಮೃತಪಟ್ಟಿದ್ದಾರೆ. 44% ಸಾವುಗಳು ದ್ವಿಚಕ್ರ ವಾಹನಗಳಿಂದಲೇ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಈ ಕ್ರಮ ತಗೊಳ್ತಾ ಇದೆ. ABS ನಿಂದ ಅಪಘಾತದ ಸಾಧ್ಯತೆ 35-45% ಕಮ್ಮಿ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಫೀಚರ್ ಇದು. ಬೈಕ್ ಸಡನ್ ಆಗಿ ಸ್ಕಿಡ್ ಆಗಿ ಬೀಳೋದಿಲ್ಲ ಯೂಶುವಲಿ ಸಾಮಾನ್ಯವಾಗಿ. ಆದ್ರೆ ಸಮಸ್ಯೆ ಏನು ಅಂದ್ರೆ ABS ಮತ್ತು ಹೆಲ್ಮೆಟ್ ನಿಂದ ಬೈಕ್ಗಳು ಸ್ವಲ್ಪ ದುಬಾರಿ ಆಗುತ್ತೆ, ಎಕ್ಸ್ಟ್ರಾ ಖರ್ಚು ಬರುತ್ತೆ. ಈ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.